ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರು ತಮ್ಮದು? ಸರ್ ನಮ್ದು ಗೋಕಾಕ್ ಸರ್. ಅಮ್ಮ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಈಗ ಗೋಕಾಕಿಂದ ಬಂದಿದ್ರಿ ಅಲ್ವಾ? ಎಷ್ಟು ವರ್ಷಗಳಿಂದ ಬಂದಿದ್ರಮ್ಮ? ಸರ್ ಈಗ ನಾ ಬರೋದು 3ನೇ ತಿಂಗಳು ಸರ್. ಅಂದ್ರೆ 3 ತಿಂಗಳಿಂದ ಬಂದಿದ್ರಿ ಅಲ್ವಾ? ಏನ್ ತೊಂದ್ರೆ ಬಂದಿದ್ರಮ್ಮ ಅವಾಗ? ಸರ್ ನಾನು ಬಟ್ಟೆ ಮದ್ದು ಹಾಕಿದ್ರು. ಈಗ ಮದ್ದು ಹಾಕಿದ್ರು ಅಂತ ನಿಮಗೆ ಯಾಕೆ ಡೌಟ್ ಬಂತು? ಎಲ್ಲ ಕಡೆ ತೋರಿಸಿದ್ರೆ ಎಲ್ಲ ಡಾಕ್ಟರ್ಗಳು ಆಯ್ತು. ಆಮೇಲೆ ಅಲ್ಲಿ ಎಲ್ಲ ಟೆಸ್ಟ್ಗಳು ಮಾಡಿದ್ರ? ಎಲ್ಲ ರಿಪೋರ್ಟ್ ನಾರ್ಮಲ್ ಇದ್ವಾ? ನಿಜನಾ? ಈಗ ಡಾಕ್ಟರ್ ನಾರ್ಮಲ್ ರಿಪೋರ್ಟ್ ಇರೋದ್ರಿಂದ ಮೆಡಿಸಿನ್ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಪಿತ್ತಿಂದಷ್ಟೇ ಕೊಟ್ರು. ಅದರಿಂದ ಏನಾರ ಅನುಕೂಲ ಆತ? ಎಷ್ಟು ಹಾಸ್ಪಿಟ್ಲ್ ಸುತ್ತಿದ್ರಿ ಅಂದಾಜು? ಅಂದಾಜು ಎಷ್ಟು ಡಾಕ್ಟರ್ ಹತ್ರ ಹೋಗಿ ಬಂದ್ರಿ? ಇರ್ಲಿ, ಒಟ್ಟು 4-5 ಡಾಕ್ಟರ್ ಎಲ್ಲ ಬಂದಿದ್ದು. ಅದರಿಂದ ಏನಾದ್ರೂ ಪ್ರಯೋಜನ? ಏನು ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ನಮ್ಮ ಹತ್ರ ಬಂದ್ರಿ. ಏನೇನ್ ತೊಂದರೆ ಆಗ್ತಿತ್ತು ನಿಮಗೆ? ಊಟ ಊಟ ಮಾಡಿದ ತಕ್ಷಣ ವಾಂತಿ ಆಗ್ತಾ ಇತ್ತು? ವಾಂತಿ ಆಗದ? ಆದಂಗ ಆಗದ? ಸಮಾಧಾನ? ಓಕೆ. ಆಮೇಲೆ ತಲೆನೋವು ಬರ್ತಿತ್ತು. ಆಮೇಲೆ ನೀವು ಕಲರ್ ಡಿಮ್ ಆಗಿದ್ರಿ, ಕಪ್ಪಾಗ್ಬಿಟ್ಟಿದ್ರಿ, ತಳ್ಳಗಾಗಿದ್ರಿ, ಹೌದಾ? ಮತ್ತೇನೇನು ತೊಂದ್ರಿ? ಕಣ್ಣು ಮಂಜು, ತಲೆ ಚಕ್ಕರು, ಸುಸ್ತು, ಏನು ಉತ್ಸಾಹನೇ ಇಲ್ಲ, ಕರೆಕ್ಟ್ ಅಲ್ಲ? ಈ ಎಲ್ಲ ಸಮಸ್ಯೆಗೆ ನಾವು ಮೆಡಿಸಿನ್ಸ್ ಕೊಟ್ವಿ 1 ತಿಂಗಳದು ಅಲ್ವಾ? ಆ 1 ತಿಂಗಳು ಮೆಡಿಸಿನ್ ತಗೊಂಡಾದ್ಮೇಲೆ ಏನಾದ್ರೂ ಪ್ರಯೋಜನ ಆಯ್ತಾ? 3ನೇ ತಿಂಗಳಲ್ವಾ? 1 ತಿಂಗಳಿಗೆ ಪ್ರಯೋಜನ ಆಯ್ತಾ? ಹಂಗಾಗಿ 1 ತಿಂಗಳಲ್ಲಿ ಆಮೇಲೆ ಬೆನ್ನೋವೆಲ್ಲ ಕಮ್ಮಿ ಆಯ್ತು. ಆಮೇಲೆ ಈಗ ಏನು ನೋವಿಲ್ಲ. ಈಗ ನೀವು ಗೋಕಾಕ್ದಿಂದ ದಾವಣಗೆರೆಗೆ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಿ ಬಸ್ಸಲ್ಲಿ ಅಲ್ವಾ? ಈಗ ಏನ್ ತಲೆ ನೋವಿಲ್ಲ. ಓಕೆ. ಆಮೇಲೆ ದಪ್ಪ ಆಗಿದ್ದೀರಾ ಸ್ವಲ್ಪ? ಈಗ ಊಟ ಸೇರ್ತಾ ಇದೆ. ಆಮೇಲೆ ಕಲರ್ ಬಂದಿದ್ದೀರಾ? ನಿಮ್ಮ ಮನೆಯಲ್ಲೆಲ್ಲ ಹೇಳ್ತಾರ? ಫ್ರೆಂಡ್ಸ್ ಮುಂಚೆ ನೋಡಿದವ್ರು ಹೇಳ್ತಾರೆ? ಓಕೆ. ಟೋಟಲಿ ಇಂಪ್ರೂವ್ಮೆಂಟ್ ಅಂತೂ ಇದೆ, ಹೌದಲ್ಲ? ಆಮೇಲೆ ಕೆಲವರು ಹೇಳ್ತಾರೆ ಇದು ಮದ್ದು ಹಾಕೋದು ಇದೆಲ್ಲದೂ ಕೂಡ ಮೂಢನಂಬಿಕೆ, ಅದೆಲ್ಲ ಇರಲ್ಲ, ಸುಮ್ನೆ ಹಳ್ಳಿ ಕಡೆ ಜನ ಮಾತಾಡ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಅಲ್ವಾ? ಕಡಿಮೆ ಆಗಲಿಲ್ಲ. ಮದ್ದು ತಗಸ್ಕೊಂಬಂದಿದ್ರಿ ಅಂದ್ರೆ ಅಲ್ಲಿ ಏನು ಕೊಟ್ಟು ವಾಂತಿ ಮಾಡಿಸಿದ್ರು ನಿಮ್ಮೂರ್ ಕಡೆ? ಅದರಿಂದನೂ ಬರ್ಲಿಲ್ಲ. ಓಕೆ. ಆಮೇಲೆ ಎಲ್ಲ ಟೆಸ್ಟ್ ನಾರ್ಮಲ್ ಇದ್ದು. ಹಿಂಗಿದ್ದಾಗ ಪಾಪ ಏನು ಅಂತ ಟ್ರೀಟ್ಮೆಂಟ್ ಮಾಡಕ್ ಸರ್? ಒಟ್ಟು ಅದು ಮೂಢನಂಬಿಕೆ ಅಂತ ಎಂತ ಹೇಳಕ್ಕಾಗಲ್ಲ. ಅದು ಅನುಭವಿಸ್ತರಿಗೆ ಗೊತ್ತು. ಅದ್ರ ಅನುಭವಿಸ್ಬಿಟ್ಟು ನಿಮ್ಮ ಲಾಸ್ಟ್ ನಿಮ್ಮಂತೆ 3 ವರ್ಷದಿಂದ ಹಿಂಸೆ ಅನುಭವಿಸ್ತಾ ಇದ್ರಿ. ಅದು ಅನುಭವಿಸ್ತರಿಗೆ ಗೊತ್ತು ಅದ್ರ ಹಿಂಸೆ ಏನನ್ನೋದು ಗೊತ್ತು ಸರ್. ಯಾವ ಶತ್ರುಗೂ ಬರಬಾರ್ದಲ್ಲ. ನಮ್ಗೆ ಅನಿಸ್ತೈತಿ ಸರ್, ಇವತ್ತು ಸುಮ್ಮ ವಾಂತಿ ಮಾಡ್ತಾ ಇದೀವಿ, ಏನೋ ತಿಂದ್ಬಿಟ್ಟಂತಿ ಸರ್. ಆದ್ರೆ ನನಗ ಕಂಟಿನ್ಯೂ ವಾಂತಿ ಸರ್. ಕಂಟಿನ್ಯೂ 3 ವರ್ಷದಿಂದ ಏನ್ ತಿಂದ್ರು ವಾಂತಿ, ನೀರು ಕುಡಿದ್ರು ವಾಂತಿ ಆಗ್ತಿತ್ತು ಸರ್. ಮಧ್ಯಾಹ್ನ ಊಟ ಮಾಡಿದ್ದು ಎಲ್ಲ ಸಂಜೆ 4ಕ್ಕೆಲ್ಲ ವಾಂತಿ ಆಗ್ಬೇಕು ಸರ್. ಇಲ್ಲ ಅಂದ್ರೆ ಅದು ತಡ್ಕೊಳಕ್ಕೆ ಆಗದೆ ಸರ್. ವಾಂತಿ ಮಾಡೋ ತನಕನೂ ಸಮಾಧಾನ ಇರಲಿಲ್ಲ ಸರ್. ವಾಂತಿ ಮಾಡ್ರೆ ಸಮಾಧಾನ. ಮತ್ ರಾತ್ರಿ ಊಟ ಬಿಟ್ರೆ ಮತ್ ಏನಾರ ಆಗ್ಬಿಡುತ್ತೆ, ಮತ್ ಊಟ ಮಾಡೋದು ಸರ್. ಮತ್ ಬೆಳಿಗ್ಗೆ ಒಟ್ಟು ಇದು ಮತ್ತು ಇದೆಲ್ಲದು ಕೂಡ ಸತ್ಯ ಸರ್. ಸತ್ಯ ಸರ್. ಯಾರಿಗೆ ಆದ್ರೂ ಬಂದ್ ಸರ್ ಅಂತ ತೋರ್ಸ್ಕೊಳ್ಳ ಅಂತ ಹೇಳ್ತೀನಿ. ನಿಮಗಂತೂ ಆರಾಮಾಗಿದೆ. ಓಕೆ. ಹಂಗ ಅಂತ ಹೇಳಿ ಬಿಡಬೇಡ ಅಂತ ಹೇಳ್ತೀನಿ ಸರ್. ಅದು ಮೂಢನಂಬಿಕೆ ಅನ್ಕೊಂಡು ಬಿಡ್ಗಬಾರ್ದು ಅಲ್ವಾ? ಕರೆಕ್ಟಾ? ಇದು ಹೇಳ್ತಿರೋದು ಸತ್ಯ ಅಲ್ಲಮ್ಮ? ಡಾಕ್ಟರ್ ಲಂಚ ಏನಾರ ಕೊಟ್ಟು ಈ ತರ ಹೇಳಿ ಅಂತ ಹೇಳಿಸ್ತದ್ರ? ಏನೇನು ಇಲ್ಲ ಅಲ್ಲ? ಓಕೆ. ಖುಷಿ ಇದೆನಮ್ಮ? ನೀವು ಅವ್ರ ಯಜಮಾನ್ರು ಅಲ್ವಾ? ಅವರು ಮನೆಯವ್ರು ಹೇಳ್ತಿರೋದು ಸತ್ಯನಾ? ಸ್ವಲ್ಪ ಜೋರಾಗಿ ಹೇಳ್ರಿ. ಸತ್ಯ ಇದೆ. ಓಕೆ.
ಒಳ್ಳೇದಾಗ್ಲಮ್ಮ. ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.